ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು, ಈ ಬೆಂಗಳೂರಲ್ಲಿರೋ ಟೆಂಪಲ್ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಸ್ಮಾಲ್ ಮಾಹಿತಿ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಇವು ಕೂಡ ತುಂಬಾ ಫೇಮಸ್ಸು, ತುಂಬಾ ಜನ ಬರ್ತಾರೆ ಇಲ್ಲಿ. ಎವ್ರಿ ಡೇ ಡಿಫ್ರೆಂಟ್ ಅಲಂಕಾರ ಮಾಡ್ತಾರೆ ವೀಕ್ಷಕರೇ ಈ ದೇವರಿಗೆ. ಆ ದೇವ್ರನ್ನ ಆಂಜನೇಯ ಸ್ವಾಮಿ ನೋಡೋಕ್ಕೇ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಒಂಥರ ಆಂಜನೇಯ ಸ್ವಾಮಿನೇ ಎದ್ದು ಬಂದಿರೋ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಪೂಜೆನೂ ಕೂಡ ಮಾಡ್ತಾರೆ. ಮತ್ತು ತುಂಬ ಜನ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ವೀಕ್ಷಕರೇ. ಇದು ಇರೋದು ಆದಿತ್ಯ ನಗರ ವಿದ್ಯಾರಣ್ಯಪುರದಲ್ಲಿ ಬರುತ್ತೆ ವೀಕ್ಷಕರೇ, ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಇದು ನಿಮಗೆ ಬೇಕು ಅಂದರೆ ಇನ್ನೂ ನಿಯರ್ ಅಂದರೆ ನಿಮಗೆ ಸಂಭ್ರಮ್ ಕಾಲೇಜಿಗೆ ಯಾರ್ಯಾರು ಬರ್ತಾರೆ, ಸಂಭ್ರಮ್ ಕಾಲೇಜ್ ನಿಯರ್ ಇರೋದು ಈ ಅಭಯ ಶ್ರೀ ಆಂಜನೇಯ ಸ್ವಾಮಿ ಟೆಂಪಲ್ಲು ವೀಕ್ಷಕರೇ. ಇದು ತುಂಬಾ ಫೇಮಸ್ ವೀಕ್ಷಕರೇ. ಈ 7 ವರ್ಷದ ಹಿಂದೆ ಇದ್ರು ಜಸ್ಟ್ ಒಂದೇ ಒಂದು ಸ್ಟ್ಯಾಚು ಇದ್ದಿದ್ದು, ಅಲ್ಲಿ ಹನುಮಾನ್ ಸ್ಟ್ಯಾಚು ಇದ್ದಿದ್ದು. ಆ ಹನುಮಾನ್ ಇದನ್ನು ಮೂರ್ತಿನ ಇವರು ಕನ್ಸ್ಟ್ರಕ್ಟ್ ಮಾಡಿ ತುಂಬಾ ಚೆನ್ನಾಗಿ, ಚಿಕ್ಕ ಟೆಂಪಲ್ ಆದ್ರೂ ವೀಕ್ಷಕರೇ ಅಷ್ಟು ಚೆನ್ನಾಗಿ ಆ ಟೆಂಪಲಿಗೆ ಆಕರ್ಷಣೆ ಆ ಮೂರ್ತಿ ವೀಕ್ಷಕರೇ. ಅಭಯ ಆಂಜನೇಯ ಸ್ವಾಮಿ ಮೂರ್ತಿನೇ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಎವ್ರಿ ಡೇ ಒಂದು ದಿನದಲ್ಲಿ ವಿಳೆದೆಲೆಯಲ್ಲಿ ಅಲಂಕಾರ ಮಾಡಿರ್ತಾರೆ, ಒಂದು ದಿನ ತುಳಸಿ ಹಾರದಲ್ಲಿ ಅಲಂಕಾರ ಮಾಡಿರ್ತಾರೆ, ಒಂದು ದಿನ ಹೂವಲ್ಲೇ ಅಲಂಕಾರ ಮಾಡಿರ್ತಾರೆ. ಅಷ್ಟು ಚೆನ್ನಾಗಿ ಇದನ್ನು ಆಂಜನೇಯ ಸ್ವಾಮಿನ ಅಲಂಕಾರ ಮಾಡಿರ್ತಾರೆ ವೀಕ್ಷಕರೇ ಆ ಮೂರ್ತಿನ. ಅದು ನೋಡೋಕ್ಕೇ ತುಂಬ ಜನ ಬರ್ತಾರೆ, ಅರ್ಚನೆ ಮಾಡ್ಸೋಕ್ಕಾಗಲಿ, ಪೂಜೆ ಮಾಡ್ಸೋಕ್ಕಾಗಲಿ, ತುಂಬ ಹೋಮಗಳು, ಏನು ಕಾರ್ ಪೂಜೆ, ಬೈಕ್ ಪೂಜೆ, ತುಂಬ ಪೂಜೆಗಳಿಗೆಲ್ಲ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ ವೀಕ್ಷಕರೇ. ಅದೇ ಪ್ರಕಾರ ಅಲ್ಲೂ ರೈಟು ಹಾಕಿದ್ದಾರೆ, ಏನೇನು ಪೂಜೆಗೆ ಎಷ್ಟೆಷ್ಟು ಅಂತ. ಅರ್ಚನೆಗೆಲ್ಲ 10 ರೂಪಾಯಿ. ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ಹೋಗಬೇಕು ಅಂದ್ರೂ ವೀಕ್ಷಕರೇ, ನೀವು ಸಂಭ್ರಮ್ ಕಾಲೇಜ್ ಹತ್ರ ಬಂದ್ಬಿಟ್ಟು ಯಾರು ಶ್ರೀ ಅಭಯ ಆಂಜನೇಯ ಸ್ವಾಮಿ ಅಂತ ಕೇಳಿದರೆ ಪಾರ್ಕ್ ಪಕ್ಕನೇ ಇದೆ ವೀಕ್ಷಕರೇ. ಅಂಬಾಭವಾನಿ ರೋಡಿಗೆ ಹೋಗೋ ರೂಟದಲ್ಲಿ ಈ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಇರೋದು ವೀಕ್ಷಕರೇ. ಪ್ರತಿಯೊಬ್ಬರು ಹೋಗಿ, ತುಂಬಾ ಪವರ್ಫುಲ್ ದೇವರು ಕೂಡ ಹೌದು ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು. ಎಲ್ಲ ದೇವರುಗಳು ಎಲ್ಲ ಥರನೂ ಪವರ್ಫುಲ್ ಇರ್ತಾರೆ. ಬಟ್ ಯಾರೇ ಕಷ್ಟಗಳಿದ್ದರೂ ನಾವು ಎಂಡ್ ಆಫ್ ದ ಡೇ ಹೋಗೋದೇ ದೇವಸ್ಥಾನಗಳಿಗೆ. ಹಾಗಾಗಿ ನೀವು ಯಾರು ನಿಯರ್ ಇದ್ದು ಅಥವಾ ಹೋಗಬೇಕು ಆಂಜನೇಯ ಸ್ವಾಮಿನ ಏನಾದ್ರು ಕಷ್ಟ ಕಾರ್ಪಣ್ಯಗಳಿಗೆ ಏನಾದ್ರು ಬೇಡ್ಕೋಬೇಕು ಅಂದ್ರೂ ಈ ಅಭಯ ಶ್ರೀ ಆಂಜನೇಯ ಸ್ವಾಮಿಗೆ ಭೇಟಿ ನೀಡಿ ವೀಕ್ಷಕರೇ. ತುಂಬಾ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ. ನೀವು ಮುಂದ್ಗಡೆ ಎಳ್ಳು ಎಲ್ಲ ಕಚ್ಚಬಹುದು ಆಂಜನೇಯ ಸ್ವಾಮಿಗೆ. ಎಳ್ಳು ಎಲ್ಲ ಅಲ್ಲೇ ಸಿಗ್ತವೆ, ಅದನ್ನು ತೊಗೊಂಡು 20 ರೂಪಾಯಿಗೆ ಆ ಎಳ್ಳು ಏನಾರು ಅಂದ್ಕೊಂಡಿದ್ರೆ ಬೇಡ್ಕೊಂಡಿದ್ರೆ ಅದನ್ನು ಮಾಡಿಕೊಂಡು ಎಳ್ಳನ್ನು ಅದರಲ್ಲಿ ಹೋಮದ ಕುಂಡ ಇಟ್ಟಿರ್ತಾರೆ, ಅದರೊಳಗೆ ನೀವು ಕಚ್ಚಬಹುದು ವೀಕ್ಷಕರೇ. ಅದು ಕೂಡ ಅವೈಲಬಿಲಿಟಿ ಮಾಡಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಅರ್ಚನೆ, ಪೂಜೆ, ವೆರೈಟಿ ಡಿಫ್ರೆಂಟ್ ಪೂಜೆ ಎವ್ರಿ ಡೇ ನಿಮಗೆ ಮಾರ್ನಿಂಗು ಮತ್ತು ಈವ್ನಿಂಗ್ಗೆ ಪ್ರಸಾದನೂ ಕೂಡ ಸಿಗುತ್ತೆ ವೀಕ್ಷಕರೇ. ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲಲ್ಲೇ ಕೊಡ್ತಾರೆ ವೀಕ್ಷಕರೇ, ಸ್ಮಾಲ್ ಪ್ರಸಾದ ಕೊಡ್ತಾರೆ ನಿಮಗೆ ಜೊನ್ನೆಯಲ್ಲಿ. ಹಾಗಾಗಿ ಪ್ರತಿಯೊಂದು ಅಲ್ಲೇ ತುಂಬ ಜನ ಬರೋದ್ರಿಂದ ಈ ಟೆಂಪಲಿಗೆ ನಾನೊಂದು ಸ್ಮಾಲ್ ಇನ್ಫಾರ್ಮೇಷನು, ಸ್ಮಾಲ್ ಚಿತ್ರಣವನ್ನು ಪ್ರತಿಯೊಬ್ಬರು ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಂಡಿದ್ದೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಭೇಟಿ ನೀಡಿ ಈ ಟೆಂಪಲಿಗೆ ಕೂಡ. ಹಾಗಾಗಿ ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ ಮಾಡಿ ವೀಕ್ಷಕರೇ. ಬೆಂಗಳೂರಲ್ಲಿ ತುಂಬಾ ಟೆಂಪಲ್ಸ್ಗಳಿದ್ದಾವೆ, ಒಂದೊಂದು ಟೆಂಪಲ್ಗಳು ಒಂದೊಂದು ರೀತಿಯ ವಿಶೇಷತೆ ಇದ್ದಾವೆ. ಹಾಗಾಗಿ ಇದು ಟೆಂಪಲ್ ಕೂಡ ತುಂಬಾ ವಿಶೇಷವಾಗಿದೆ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್.